ಇವರೆಲ್ಲ ನಮ್ಮವರೇನ, ಇವ್ರಿಗೋಸ್ಕರ ನಾನು ಇಷ್ಟೊಂದು ಸಿಗ್ತಕ್ಕೆ ಬಂದ ಅಂತ ಯಾರು ಏನೇ ಅಂತ ಕೇಳಬೇಡಿ. ನಾನು ಟೈಮ್ ಬಂದಾಗ ನಾನು ಶೇರ್ ಮಾಡ್ಕೊತೀನಿ. ತುಂಬ ಜನ ನನಗೆ ಇದೇ ವಿಷಯದ ಕೇಳ್ತಾ ಇದ್ದೀರಾ, ಯಾಕೆ ಡೈಲಿ ಬ್ಲಾಗ್ಸಲ್ಲಿ ಇರಲ್ಲ ಹಾಗೆ ಹೀಗೆ ಅಂತ. ಆ್ಯಂಡ್ ನಾನು ಎಲ್ಲನೂ ಪರ್ಸ್ನಲ್ ವಿಷಯನ ಸೋಷಲ್ ಮೀಡಿಯಾದಲ್ಲಿ ಹೇಳ್ಕೊಳಕ್ಕೆ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ. ಹಾಯ್ ಗೈಸ್, ವೆಲ್ಕಮ್ ಟು ಅರ್ಪಿತಾ ಶಿವು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಜನ ತುಂಬ ಥರ ಪ್ರಶ್ನೆಗಳನ್ನ ಕೇಳಿದ್ರಿ, ಹಾಗೆ ಕೆಲವೊಂದು ಇರಿಟೇಷನ್ ಆಗುವಂತಹ ಪ್ರಶ್ನೆಗಳನ್ನೂ ಕೇಳಿದ್ರಿ. ಆ ಇರಿಟೇಷನ್ ಪ್ರಶ್ನೆಗಳಿಂದ ನಾನೇ ಇವತ್ತು ಮೂಡೌಟ್ ಆದೆ ಅಂತಲೇ ಹೇಳ್ಬೋದು. ಹಂಗಾಗಿ ಈ ವಿಡಿಯೋದಲ್ಲಿ ನಾನು ತುಂಬ ತೀರಾ ಪರ್ಸ್ನಲ್ಗೆ ಹೋದೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡರ್ಗೂ ನೋಡಿ. ಗೈಸ್, ಏನು ಗೊತ್ತಾ, ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಥರದ್ದು ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದೆ. ನಮ್ಮ ಅಂಗಡಿದು ಒಂದು ಕ್ಲಿಪ್ಪಿಂಗ್ನ ಶೇರ್ ಮಾಡ್ಕೊಂಡಿದ್ದೆ. ಅದರಲ್ಲಿ ತುಂಬ ಜನ ಈ ಡ್ರೆಸ್ ಬಗ್ಗೆ ಕೇಳಿದ್ದೀರಾ. ಈ ಸೈಜ್ ಬಂದು XXL. ಸೊ ಹಂಗಾಗಿ ಅದು ಸೇಲ್ ಆಗದೈತೆ, ಹಂಗೆ ಇದೆ. ಸೊ ಅದರಲ್ಲಿ ತುಂಬ ಸೈಜಸ್ಗಳನ್ನ ಕೇಳಿದ್ದೀರಾ. ಲಾಸ್ಟ್ ಟೈಮು ತುಂಬ ಇತ್ತು, ಹೋಯಿತು, ಸೇಲ್ ಆಯಿತು. ಈ ಟೈಮ್ ನೋಡೋಣ, ಅದೇ ಥರ ಪ್ಯಾಟ್ರನ್ ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಈ ಥರ ಅಂಬ್ರೆಲಾ ಟೈಪ್ ಎಲ್ಲ ಎಷ್ಟು ಅಂತೆಲ್ಲ ಕೇಳ್ತಿದ್ದೀರಾ. ಡಿಸ್ಕೌಂಟ್ ಹೋಗಿ 300ಇಂದನೂ ಕೂಡ ಇದೆ ನನ್ನ ಹತ್ರ. ಆ್ಯಂಡ್ ಪ್ಯೂರ್ ಕಾಟನ್ ಆಗಿರುತ್ತೆ. ಆ್ಯಂಡ್ ಇದೆಲ್ಲ ಏನಿದೆ ಫುಲ್ ಎಂಬ್ರಾಯ್ಡರಿ ವರ್ಕ್ ಆಗಿರುತ್ತೆ. ನಾನು ಯಾವುದನ್ನು ಕೂಡ ಲೋಕಲ್ ಹಾಕಿಸಿಲ್ಲ. ಅಷ್ಟಾಗಿ 100 ರೂಪಾಯಿ ಟಾಪ್ನಾಗ ಸ್ಟಾರ್ಟಿಂಗ್ ತರಿಸಿದ್ದೆ, ಓಪನಿಂಗ್ ಪ್ರೈಸಾಗಿ ಕೊಡೋಣ ಆ್ಯಂಡ್ ಅದನ್ನು ಫ್ರೀಯಾಗಿ ಕೊಡೋಣ ಅಂತಂದ್ಬಿಟ್ಟು. ಅದನ್ನು ಕೂಡ ಸೇಲ್ ಆಗಿದೆ. ಇನ್ನೊಂದು 10-15 ಇದೆ ಅಷ್ಟೇ. ಇಲ್ಲೇನು ನೋಡ್ತಾ ಇದ್ದೀರಾ, ಸ್ಟಾಕ್ ಅಷ್ಟೇ ಗೈಸಿರೋದು. ಅದನ್ನೇ ವಿಡಿಯೋ ಮಾಡಿ ಹಾಕಿ ತೊಗೋತೀವಿ. ಸೈಜ್ ಯಾವುದು ಅವೈಲೇಬಲ್ ಇದೆ ಅದನ್ನೇ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಒನ್ ಟೈಮ್ ವಿಡಿಯೋ ಮಾಡ್ತೀನಿ ಗೈಸ್. ಕೆಲವ್ರು ಹೇಳ್ತಿರಲ್ಲ ನಿಮ್ಮ ಜರ್ನಿ ಸೂಪರ್ ಅಂತ. ಸೊ ನೀವು ಅಂದ್ಕೊಂಡಿರೋಷ್ಟು ಸುಲಭ ಅಂತೂ ಅಲ್ಲ, ಎಷ್ಟು ಕ್ರಿಟಿಕಲ್ ಆಗುತ್ತೆ ಒಂದೊಂದು ಟೈಮ್ ಅಂತಂದರೆ. ನೋಡ್ತಾ ಇರ್ಬೋದು, ಅಂಗಡಿ ಹತ್ರ ಕರ್ಕೊಂಡು ಬಂದಿದ್ದೀನಿ, ಎಷ್ಟು ಕಿತಾಪತಿ ಮಾಡ್ತಾ ಇದ್ದಾರೆ ಅಂತ. ತೆಂಗಿನಕಾಯಿ ಬುಟ್ಟಿದೆ ಕೂತ್ಕೊಬಿಟ್ಟಿದ್ದಾರೆ, ಅದನ್ನೆಲ್ಲ ಮೆಸ್ಸಿ ಮಾಡ್ತಾರೆ. ಮತ್ತೆ ಆರ್ಗನೈಸ್ ಮಾಡೋದೇ ಒಂದು ದೊಡ್ಡ ತಲೆನೋವಾಗಿಬಿಡುತ್ತೆ. ಈತಾ ಏನು ಮಾಡ್ತಿದ್ದೀರಾ? ಏನಿಲ್ಲ. ಕೆಲವರೆಲ್ಲ ಫುಲ್ಲು ಆರಾಮ ಬಿಡಿ ನಿಮ್ಮ ಜರ್ನಿ ಅಂತೆಲ್ಲ ಹೇಳ್ತೀರಾ. ಬಟ್ ಆರಾಮ ಅಂತ ಅನ್ಕೋಕೋದ್ರೆ ಆರಾಮೇ. ಈ ಥರದ್ದೆಲ್ಲ ಸಣ್ಣ ಪುಟ್ಟ ಆಗ್ತಾ ಇರುತ್ತೆ. ಎಲ್ಲದಕ್ಕೂ ರೆಡಿಯಾಗಿರ್ಬೇಕಷ್ಟೆ. ಅದು ಮುಟ್ಬಾರ್ದಲ್ಲಿ ಕರೆಂಟ್ ಹೊಡಿಯುತ್ತೆ. ವಾ ಕುಂಚು ಆಯ್ತಲ್ಲಿ. ಬಾ ಎದೋಳ್ಮೇಕೆ ಬನ್ನಿಲಿ. ನಿಮಗೆ ಏನು ಹೇಳ್ಕೊಟ್ಟಿದ್ದೀನಿ ನಾನು? ಬನ್ನಿಲಿ. ಇವಾಗ ಅಲ್ಲಿಗೆ ಹೋದ್ರೆ ಇಲ್ಲಿ, ಇಲ್ಲಿಗೆ ಹೋದ್ರೆ ಅಲ್ಲಿ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ರೆಡಿ ಮಾಡಬೇಕು. ನೋಡ್ತಾ ಇರ್ಬೋದು, ಅಲ್ಲಿ ಚಾಕ್ಲೇಟು, ಇಲ್ಲಿ ಇದು ಎಲ್ಲ ಮೆಸ್ಸಿ ಮಾಡಿ ಇಟ್ಟಿದ್ದಾರೆ. ಇದು ಏನು ಮಾಡ್ತಾ ಇದ್ದೀರಾ? ಏನದು? ಇದು ಅಮ್ಮ ಯಾರಿಗೆ ಮಾಡಿದ್ದು? ಇದು ಅಮ್ಮ ಯಾರಿಗೆ ಮಾಡಿದ್ದು? ಎಲ್ಲಾನು ಹಾಳು ಮಾಡ್ತೀರಾ? ಹಾಂ, ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇದೆ ಬಾ ಅಂತ ಅಕ್ಕ ಸಡನ್ಲಿ ಫೋನ್ ಮಾಡಿದ್ರು. ಹಾಗಾಗಿ ಶಿವರು ಕರ್ಕೊಂಡೋಗ್ಬಿಟ್ರು ಅಂತಲೇ ಹೇಳ್ಬೋದು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಅವರು ಸ್ಟೂಡೆಂಟ್ ಕೈಲಿ ಪ್ರಾಕ್ಟೀಸ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ನಾನು ಕೂಡ ಪೆಡಿಕ್ಯೂರ್ ಮಾಡಿಸಿ, ಅಂದರೆ ಇದುವರೆಗೂ ನಾನು ಮಾಡಿಸಿಲ್ಲ, ನಾನು ಅದನ್ನೆಲ್ಲ ಮಾಡ್ಸೋಕ್ಕೆ ಹೋಗಲ್ಲ. ಬಟ್ ಈ ಟೈಮ್ ಮಾಡಿಸ್ಕೊಳ್ತಾ ಇದ್ದೀನಿ. ಹೆಂಗಿದೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಪೆಡಿಕ್ಯೂರ್ ಮೆನಿಕ್ಯೂರ್ ಇದೆ, ಅದನ್ನು ನಾನು ಅಷ್ಟಾಗಿ ಇಷ್ಟಪಡ್ತಾ ಇರಲಿಲ್ಲ. ನಮ್ಮದೇ ಓನ್ ಶಾಪ್ ಇದ್ರೂ ನಾನು ಇದನ್ನೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಆ್ಯಂಡ್ ಕ್ಲೀನಪ್ ಅಂತೂ ಒಂದು 3 ಟೈಮ್ಸ್ ಏನೋ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಯಾವ ಸರ್ವಿಸು ಮಾಡಿಸ್ಕೊತಾ ಇರಲಿಲ್ಲ. ಇವಾಗ ಸ್ವಲ್ಪ ಎಲ್ಲನೂ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ವರ್ಕ್ ಅಂತೂ ತುಂಬ ಚೆನ್ನಾಗೇ ಮಾಡಿದ್ರು. ಅಕ್ಕ ಯಾವ ರೀತಿ ಹೇಳ್ಕೊಟ್ರು ಅದೇ ರೀತಿ ಫಾಲೋ ಅಪ್ ಮಾಡಿದ್ರು. ಗೈಸ್, ಅಕ್ಕ ನನಗೆ ಏರ್ ಸ್ಪಾ ಮಾಡಿಸ್ಕೊಟ್ರು ಅವರ ಸ್ಟೂಡೆಂಟ್ ಕೈಲಿ. ಹಾಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲ ಮಾಡಿಸ್ಕೊಟ್ರು. ಸೊ ಮಾಡಿಸ್ಕೊಟ್ರು ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಇವತ್ತು ಅವ್ರಿಗೆ ಡೆಮೋ ಪೀಸ್ ಆಗಿದ್ದೆ. ಸೊ ಅಕ್ಕ ಪ್ರಾಕ್ಟೀಸ್ ಮಾಡ್ತಿದ್ದ ಟೈಮಲ್ಲೂ ನಾನೇ ಡೆಮೋ ಪೀಸು, ಈಗ ಅವ್ರ ಸ್ಟೂಡೆಂಟ್ ಕೈಲೂ ನಾನೇ ಡೆಮೋ ಪೀಸು. ಸೊ ಅಕ್ಕ ಫುಲ್ಲು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ತಿದ್ರು ಅವಾಗೆಲ್ಲ. ಇವಾಗಲೂ ಸಖತ್ತಾಗೆ ಮಾಡ್ತಾರೆ. ಒಂದು ಸ್ಟೂಡೆಂಟ್ಗೂ ಹೇಳ್ಕೊಡ್ತಾಯಿದ್ದಾರೆ. ಸೊ ಬೇರೆಯವ್ರನ್ನ ಕರ್ಸ್ಕೊಳ್ಳೋ ಬದಲು ನೀನೇ ಬಾ, ನಿನಗೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದ್ರು. ಈಗ ಪಾರ್ಲರಿಂದ ಹೊರಡ್ತಾ ಇದ್ದೀವಿ. ಸೊ ನಾನು ಏರ್ ನೋಡ್ತಾ ಇರ್ಬೋದು, ಏರಂತೂ ಫುಲ್ಲು ಹಾಳಾಗಿಬಿಟ್ಟಿತ್ತು. ಬಟ್ ಸ್ಪಾ ಮಾಡಿಸಿದ್ಮೇಲೆ ಒಂಚೂರು ಸ್ಟ್ರೈಟ್ನಿಂಗ್ ಆಗಿ ಚೆನ್ನಾಗಾಗಿದೆ. ಸೊ ನಾನು ಏರ್ ಮೇಲೆ ಒಂಚೂರು ನನಗೆ ಖುಷಿ ಆಗ್ತದೆ. ಏರ್ ಫುಲ್ಲು ಒಂಥರ ಹಾಳಾಗಿಬಿಟ್ಟಿತ್ತು.
ನೋಡೋಕ್ಕೇ ನನಗೆ ಬೇಜಾರಾಗ್ತದೆ. ಸೊ ನನ್ನ ಆಕ್ಸೆಸರೀಸ್ ಐ ಮೀನ್ ಮೈಕ್ ಗೈಸ್, ನಾನು ಮೈಕ್ನ ಆಲ್ಮೋಸ್ಟ್ ಯೂಸ್ ಮಾಡೋದು ಕಮ್ಮಿ. ಇವಾಗ ಹಿಂಗೆ ಡೈರೆಕ್ಟಾಗಿ ವೀಡಿಯೋ ಮಾಡ್ತಾಯಿದ್ದೀನಿ, ಮೈಕ್ ಏನು ಯೂಸ್ ಮಾಡ್ತಾಯಿಲ್ಲ. ಆದ್ರೂ ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು, ತೊಗೊಂಡು ಬಂದಿದ್ದೆ. ಕೆಲವೊಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಏನಾದರೂ ಚೇಂಜಸ್ ಆಗಿದೆಯಾ ಏನು ಅಂತ ಕೂಡ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ತುಂಬ ಜನ ನನಗೆ ಕಾಮೆಂಟ್ ಮಾಡ್ತಾ ಇರೋದು ಏನಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ನಾವು ಏನಾದ್ರೂ ಒಪಿನಿಯನ್ ತಿಳಿಸೋಕ್ಕೋಸ್ಕರ ಕಾಮೆಂಟ್ ಬಾಕ್ಸಲ್ಲಿ ಏನಾದ್ರು ತಿಳಿಸೋಕ್ಕೋಸ್ಕರ ಕಾಮೆಂಟ್ ಮಾಡೋಕೆ ಹೋಗ್ತೀವಿ, ಬಟ್ ಲಿಮಿಟಲ್ಲಿ ಕೊಟ್ಟಿರ್ತೀರಾ ಅಂತ ಹೇಳ್ತಾ ಇದ್ದೀರಾ. ನಾನು ಆ ಥರ ಏನು ಕೊಟ್ಟಿಲ್ಲ, ಆಪ್ಷನ್ ನಿಂತ್ಕೊಂಡಿರ್ಬೇಕೇನೋ ಚೆಕ್ ಮಾಡ್ತೀನಿ ಒಂದ್ಸಲಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡುವ. ಗೈಸ್, ಕಾಫಿ ಮತ್ತು ಟೀ ಈ ಟೈಮಲ್ಲಿ ಕುಡಿಬಾರ್ದು ಅಂತ ನಂಗೆ ಚೆನ್ನಾಗೇ ಗೊತ್ತು, ಬಟ್ ಆದ್ರೂ ಬಿಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಬಿಡ್ತಾ ಇದ್ದೀನಿ, ಡೇ ಬೈ ಡೇ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಕಾಫಿ ಟೀ ಯಾರು ಕುಡಿಬಿಡಿ ಗೈಸ್. ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಈಗ ಎಷ್ಟು ಡಲ್ ಆಗಿದೆ ಅಂತ. ಇವಾಗ ಮಾರ್ನಿಂಗ್ ಒಂದು 11 o'clock ಆಗಿದೆ, ಆದ್ರೂ ಕೂಡ ನಾನು ಇನ್ನೂ ಎದ್ದಿಲ್ಲ. ಅಷ್ಟು ತಲೆನೋವ್ತಾ ಇತ್ತು ಇವತ್ತು. ನನಗೆ ಮಾರ್ನಿಂಗ್ ತಲೆನೋವು ಬಂತು ಅಂದರೆ ತಡ್ಕೊಳ್ಳೋದಕ್ಕಾಗಲ್ಲ. ಇವತ್ತು ಅಷ್ಟು ತಲೆನೋವ್ತಾ ಇತ್ತು, ನನಗಂತೂ ಸಾಕಾಗೋಯ್ತು. ಈ ಟೈಮಲ್ಲಿ ಗೈಸ್ ನಾನು ಎಷ್ಟೇ ಅಂದರೆ ಹೆಂಗಂತಂದರೆ ನನ್ನ ಕ್ಯಾರೆಕ್ಟ್ರು ತುಂಬ ಜನ ಹೇಳ್ತಾರೆ, ನೀವೆಷ್ಟೋ ಜನಕ್ಕೆ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮಿಂದ ಕಲಿಯೋದು ತುಂಬ ಇದೆ ಹಾಗೆ ಹೀಗೆ ಅಂತ. ಅದು ನನಗೆ ಗೊತ್ತಿಲ್ಲ, ನಾನು ಇರೋದೇ ಹಿಂಗೆ. ಈ ಟೈಮಲ್ಲೂ ನಾನು ಎಷ್ಟು ಇದು ಎಲ್ಲರಿಗೂ ಬರೋ ಸಿಂಪ್ಟಮ್ಸಾ ಅಥವಾ ಏನಂತ ಗೊತ್ತಿಲ್ಲ. ನಾನು ಎಷ್ಟೇ ಟ್ರೈ ಮಾಡಿದ್ರೂ ನನ್ನ ಕೈಲಿ ಆಗ್ತಾಯಿಲ್ಲ. ಯಾವತ್ತೂ ನನ್ನ ಲೈಫಲ್ಲಿ ಏನೂ ಆಗಿಲ್ಲ ಅಂತ ಕೂತ್ಕೊಳ್ಳೋ ಹುಡುಗಿ ಅಂತ ನಾನಲ್ಲ. ಬಟ್ ಈ ಪ್ರೆಗ್ನೆನ್ಸಿಲಿ ನಾನು ಈ ಥರ ಹೆಲ್ತ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಥರ ಮೂಡ್ ಸ್ವಿಂಗ್ಸು, ತಲೆನೋವು, ವಾಮಿಟಿಂಗ್ ಇದೆಲ್ಲ ಆಗ್ತಿರೋದಕ್ಕೆ ಮಸ್ತ್ ಇರಿಟೇಟ್ ಅಂತಲೇ ಹೇಳ್ಬೋದು. ನನಗೆ ಎಷ್ಟೇ ನನ್ನ ಬಿಗ್ನೆಸ್ ಬಗ್ಗೆ ಗಮನ ಕೊಡಬೇಕಂದ್ರೂ ಆಗ್ತಾಯಿಲ್ಲ. ಆಮೇಲೆ ಕೆಲವರೆಲ್ಲ ನನಗೆ ತುಂಬ ಸಜೆಷನ್ ಕೊಡ್ತೀರಾ, ಲೈಫಲ್ಲಿ 1 or 2 times ಅಷ್ಟೇ ಪ್ರೆಗ್ನೆನ್ಸಿ ಜರ್ನಿ ಬರೋದು, ಎಂಜಾಯ್ ಮಾಡು, ಇದನ್ನೆಲ್ಲ ಸೈಡ್ಗಿಟ್ಟು ಅಂತ. ಬಟ್ ನಮ್ಮದೇ ಆದ ಕೆಲವೊಂದು ಕಮಿಟ್ಮೆಂಟ್ ಅನ್ನೋದಿರುತ್ತೆ ಅಲ್ವಾ, ಅದನ್ನೆಲ್ಲ ಪಕ್ಕಕ್ಕೆ ಇಡೋಕ್ಕಾಗಲ್ಲ. ಯಾಕಂದರೆ ಇವಾಗ ರೀಸೆಂಟ್ಲಿ ಮನೆ ಮಾಡಿರೋದ್ರಿಂದ ಆ್ಯಂಡ್ ನಮ್ಮದೇ ಆದ ಕನಸುಗಳನ್ನ ನನಸು ಮಾಡ್ಕೊಂಡಿದ್ದೀವಿ. ಅದ್ರ ಕಮಿಟ್ಮೆಂಟ್ ಎಲ್ಲ ಇರುತ್ತೆ ಅಲ್ವಾ, ನಮ್ಮದೇ ಆದ ಹೊಣೆಗಳಿರುತ್ತೆ ನಮ್ಮ ಮೇಲೆ. ಕೆಲವ್ರಿಗೆ ಗೊತ್ತಾಗಲ್ಲ, ಅದು ಮುಖ್ಯಕ್ಕೆ ಮಾತಾಡ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ, ಇವ್ರಿಗೇನು ಅನ್ನೋ ಥರ ಮಾತಾಡ್ತಾರೆ. ಬಟ್ ಬೇರೆಯವ್ರು ಯಾರು ಮಾತಾಡೋಲ್ಲ, ನಮ್ಮ ಒಳಗಿನವರೇ ಮಾತಾಡ್ತಾರೆ. ಅಂಥವ್ರಿಗೆಲ್ಲ ಸ್ವಲ್ಪ ದಿನ ತಲೆ ಕೆಡಿಸ್ಕೊಂಡೆ, ಬಟ್ ಇವಾಗ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಇನ್ನೂ ಒಂದು ನನಗೆ ತುಂಬ ಈ ಟೈಮ್ ನಾನು ಪರ್ಸ್ನಲ್ ವಿಷಯನ ಸೋಷಲ್ ಮೀಡಿಯಾದಲ್ಲಿ ಹೇಳ್ಕೊಳ್ಳೋಕ್ಕೆ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ನಾನು ಇರೋದು ಹಿಂಗೆ ಸ್ಟ್ರೈಟ್ ಫಾರ್ವರ್ಡಾಗಿ. ನಾನು ಇಷ್ಟ ಆಗಲಿಲ್ಲ ಅಂತಂದರೆ ಅದು ನಾನೇನು ಮಾಡೋಕ್ಕಾಗಲ್ಲ. ನಾನು ಇರೋದು ಹೆಂಗೆ ಬೇರೆಯವ್ರಿಗೋಸ್ಕರ ನನ್ನ ವ್ಯಕ್ತಿತ್ವನ ನಾನು ಕಳ್ಕೊಳ್ಳೋದಕ್ಕಾಗಲ್ಲ. ಬಟ್ ಒಂದು ಖುಷಿ ಇದೆ ಗೈಸ್, ನನ್ನ ಏನೇ ಆದ್ರೂ ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತಾಯಿದ್ದೀನಿ, ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅನ್ನೋದೊಂದು ಖುಷಿ ಇದೆ. ಆಮೇಲೆ ಇನ್ನೂ ಒಂದು ಪ್ರೌಡ್ ಫೀಲ್ ಇದೆ, ಯಾರಿಂದನೂ ಏನೂ ಅಂಗ್ರಣೆ ಇಲ್ಲ, ಕಷ್ಟಪಟ್ಟಿದ್ದೀವಿ, ನಾವು ಮಾಡಿದ್ದೀವಿ ಅನ್ನೋದು ಇನ್ನೊಂದು ಪ್ರೌಡ್ ಫೀಲ್ ಇದೆ. ಬಟ್ ಇವತ್ತು ನಾನು ಕೆಲವರಿಂದ ಮೋಸ ಹೋಗಿರ್ಬೋದು, ಎಲ್ಲದರಲ್ಲೂ ಮೋಸ ಹೋಗಿರ್ಬೋದು. ಬಟ್ ಒಂದಲ್ಲ ಒಂದಿನ ಅರ್ಥ ಆಗೇ ಆಗುತ್ತೆ, ಯಾಕಂದರೆ ನನ್ನ ಕಳ್ಕೊಂಡು ಅನ್ನೋ ರೇಂಜಿಗೆ ಫೀಲ್ ಬರೆಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ತೀರಾ ಪರ್ಸ್ನಲ್ ಬಗ್ಗೆ ನನಗೆ ಕ್ವಶನ್ಸ್ನ ಕೇಳೋಕ್ಕೆ ಹೋಗಬೇಡಿ. ಆಮೇಲೆ ನಾನು ಕಾಮೆಂಟ್ ಬಾಕ್ಸ್ನ ಆಫ್ ಮಾಡೋದು ಇದೇ ರೀಸನ್ಗೆ. ಏನೇನಾದ್ರೂ ಗೊತ್ತಿರೋರೇ ಆಗಿರೋದು ಫೇಕ್ ಐಡಿಯಿಂದ ಮೆಸೇಜ್ ಕೇಳ್ತಾ ಇರ್ತೀರ, ಆದಷ್ಟು ಫ್ಯಾಮಿಲಿ ಬಗ್ಗೆನೇ ಕೇಳ್ತಿರ್ತೀರ. ಫ್ಯಾಮಿಲಿ ಅಂತ ಬಂತು ಅಂದಾಗ ಎಲ್ಲರ ಮನೇಲೂ ಇರೋ ಥರನೇ ನಮ್ಮ ಮನೆಗಳಲ್ಲೂ ಇರುತ್ತೆ. ಅದು ಬಿಟ್ಟರೆ ಏನೂ ಇರಲ್ಲ, ಏನೂ ಪ್ರಾಬ್ಲಮ್ಸ್ ಅನ್ನೋದಿರಲ್ಲ. ತೀರಾ ಕೇಳೋಕ್ಕೆ ಹೋದ್ರೂ ನಮಗೂ ಇರಿಟೇಟ್ ಆಗುತ್ತೆ, ಶೇರ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಅಂತ ಅನಿಸುತ್ತೆ. ಜಾಸ್ತಿ ಏನು ಇರೋದಿಲ್ಲ ಗೈಸ್, ಸುಮ್ಮನೆ ಕೇಳೋಕೆ ಹೋಗ್ಬೇಡಿ. ನಮ್ಮವರೇ ಆಗಿದ್ಕೊಂಡು ನಾನು ಫೇಕ್ ಐಡಿಯಿಂದ ನನಗೆ ಮೆಸೇಜ್ ಹಾಕೋದು ಅದು ತೀರಾ ಪರ್ಸ್ನಲಿ ಬೇಜಾರಾಗ್ತಾಯಿದೆ. ಹಂಗಾಗಿ ನಾನು ಕಾಮೆಂಟ್ ಬಾಕ್ಸ್ನೇ ಆಫ್ ಮಾಡ್ಕೊತೀನಿ. ಹಂಗೆ ನೋಡ್ಕೋತಾ ಇಲ್ವಾ ಹಿಂಗೆ ನೋಡ್ಕೋತಾ ಇಲ್ವಾ ಅಂತ ಕೇಳಿದ್ರೆ ನಾನು ಏನಂತ ಹೇಳಲಿ? ಹೇಳ್ತಿಲ್ವಾ ನನಗೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ತಾ ಇದ್ದೀನಿ ಅಂತಂದಾಗ ಬಿಟ್ಬಿಡಬೇಕು. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೇಳುವ ಅರ್ಹತೆ ಇದ್ದೇ ಇರುತ್ತೆ ನಿಮ್ಗಳಿಗೆಲ್ಲ. ಬಟ್ ಬೇರೆ ಥರ ಎಲ್ಲ ಕೇಳೋದು ಬೇಡ ಅಂತ ಅಂದ್ಕೊಳ್ತೀನಿ. ನಂದು ಇವಾಗ ಪ್ರೆಸೆಂಟ್ ಪ್ರಾಬ್ಲಮ್ ಏನಂತಂದರೆ, ಈ ಜರ್ನಿ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ ಅನ್ನೋದು ಬಿಟ್ಟರೆ ಇನ್ನು ಲೈಫ್ ಬಗ್ಗೆ ಏನೂ ಇಲ್ಲ. ಆದರೆ ಕೆಲವರಿಂದ ಈ ಟೈಮಲ್ಲಿ ನಾನು ಬುದ್ಧಿ ಕಲ್ತಿದ್ದೀನಿ ಅನ್ನೋದು ಅಕ್ಷರಶಃ ನಿಜ. ಅದು ನನಗೆ ಆಗಬೇಕಾಗಿತ್ತು. ಆ್ಯಂಡ್ ಈ ಟೈಮಲ್ಲಿ ನಾನು ಬುದ್ಧಿ ಕಲಿಬೇಕಾಗಿತ್ತು ಗೈಸ್. ನಾನು ಎಲ್ಲ ಅವರ ವ್ಯಕ್ತಿತ್ವಗಳೇನಂತ ನನಗೆ ಗೊತ್ತಿಲ್ಲ ಅಂದಿದ್ರೆ ನಾನು ಇನ್ನೂ ದೊಡ್ಡ ಮೋಸ ಹೋಗ್ತಿದ್ನೇನೋ.
ಸ್ವಲ್ಪ ಅದರಲ್ಲೇ ಗೊತ್ತಾಗಿದ್ದು ತುಂಬ ಒಳ್ಳೇದಾಯಿತು. ನನಗದು ತುಂಬ ಖುಷಿನೂ ಆಗ್ತಿದೆ ಒಂದು ಸೈಡು. ದೇವರು ಎಲ್ಲನೂ ಇವಾಗಲೇ ತೋರಿಸ್ತಿರೋದು ಬೆಟರ್ ಅಂತ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಹೆಣ್ಣು ಮಾಡ್ಕೋತೀನಿ. ಸ್ವಲ್ಪ ಗೈಸ್ ಇದೇ ಥರ ಜಾಸ್ತಿ ತೀರಾ ನಾನು ನಂಗೆ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ ಕಂಟಿನ್ಯೂಸ್. ನಿಮಗೆ ಗೊತ್ತಲ್ವ, ಇವಾಗ ಜಾಸ್ತಿ ಮನೇಲಿ ಇರ್ತೀನಿ. ಮನೇಲಿದ್ರೂ ಸಣ್ಣ ಪುಟ್ಟ ಕೆಲಸಗಳು, ನನ್ನ ಬಿಸ್ನೆಸ್ ಬಗ್ಗೆ ಕೆಲಸಗಳು ಅದು ಇದು ಇದ್ದೇ ಇರುತ್ತೆ. ಮನೇಲಿ ಇದ್ಕೊಂಡು ಮೇಂಟೈನ್ ಮಾಡ್ತಿರ್ತೀನಿ. ಕೆಲವೊಂದು ಸಲ ತೀರಾ ಆಗೋದಿಲ್ಲ. ಇವತ್ತು ನೋಡಿದ್ರಲ್ವ ಗೈಸ್, ತೀರಾ ಆಗಲೇ ಇಲ್ಲ. ಈಗಲೂ ಕೂಡ ತಲೆನೋವು ಮಾತಾಡೋಕ್ಕಾಗ್ತಾಯಿಲ್ಲ. ಆದ್ರೂ ಚಾಲೆಂಜಿಂಗ್ ತೊಗೊಂಡಿದ್ದೀನಿ, ಡೈಲಿ ವ್ಲಾಗ್ಸ್ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಇವತ್ತು ಸ್ವಲ್ಪ ತೀರಾ ಪರ್ಸ್ನಲ್ಲಾಗಿ ಬೇಜಾರಾಯಿತು ನನಗೆ. ಆಮೇಲೆ ಸೋಷಲ್ ಮೀಡ್ಯಾದಲ್ಲಿ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ, ಏನೂ ಹೇಳ್ಕೊಳ್ಳಲ್ಲ. ಯಾಕಂದರೆ ಆದಷ್ಟು ನನಗೆ ಒಳ್ಳೇದು ಬಯಸ್ತಾರೆ ನನ್ನ ಫ್ಯಾಮಿಲಿ. ಇನ್ನು ಕೆಲವ್ರಿಗೆ ಆಗದೆ ಇರ್ಬೋದು, ಬಟ್ ತುಂಬ ಜನ ನನಗೆ ಒಳ್ಳೇದನ್ನೇ ಬಯಸ್ತಾರೆ. ಅವ್ರಿಗೆಲ್ಲ ಬೇಜಾರು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಸುಮ್ಮನೆ ಯಾರೋ ಒಬ್ಬರು ಮಾಡೋದಕ್ಕೆ ಎಲ್ಲರಿಗೂ ಬೇಜಾರು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಹಂಗಾಗಿ ಅಷ್ಟೇ. ಬಟ್ ಇವತ್ತು ನಾನು ಮಾತಾಡಿರೋದು ಒಗ್ಗಟ್ಟಾಗಿರ್ಬೋದು. ಮುಂದಿನ ವ್ಲಾಗ್ಗಳಲ್ಲಿ ನಾನು ತಿಳಿಸ್ತೀನಿ ಏನು ಎತ್ತ ಅಂತ. ಬಟ್ ಇವತ್ತು ನನ್ನ ಟೈಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಜರ್ನಿನ ಎಂಜಾಯ್ ಮಾಡೋಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ. ನನಗೆ ಕಷ್ಟ ಅಂತ ಅನ್ನಿಸ್ತಿರ್ಬೋದೇನೋ ಅಷ್ಟೇ. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದೀರಾ. ಅದು ಕೆಲವ್ರು ಹೇಳ್ಕೊಂಡಾಗ ನನಗೆ ಬೇಜಾರಾಗುತ್ತೆ. ಏನು ಈ ಜರ್ನಿನ ಇಷ್ಟೊಂದು ಕಷ್ಟ ಅಂತ ಅಂದ್ಕೊಳ್ತಿದ್ದೀರಾ, ಕೆಲವ್ರಿಗೆ ಹೆಂಗೆ ಇರುತ್ತೆ ಎಂಜಾಯ್ ಮಾಡಿ ಹೇಗೆ ಅಂತ. ಗೈಸ್ ನನಗೆ ಇದೇ ನನಗೆ ಕಷ್ಟ ಆಗ್ತಿಲ್ಲ. ಕೆಲವರು ಬದಲಾಗಿರೋದು ನೋಡಿ ಕಷ್ಟ ಅನ್ನಿಸ್ತಿದೆ ಅಷ್ಟೇ. ಅದು ಬಿಟ್ಟರೆ ನೀನು ಇಲ್ಲ ಅಷ್ಟೇ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾರೂ ಕೂಡ ಇನ್ನೇನು ಎಕ್ಸ್ಟ್ರಾ ಕೇಳಕ್ಕೆ ಹೋಗ್ಬೇಡಿ ಪ್ಲೀಸ್. ಸಡನ್ಲಿ ಹೇಳೋ ಬಂತು. ಐ ಥಿಂಕ್ ಅದನ್ನು ಕಟ್ ಮಾಡಿ ಹಾಕ್ತೀನ, ಹಂಗೆ ಆಗ್ತೀನ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ. ಬಾಯ್ ಬಾಯ್.